ಫ್ರೆಂಡ್ಸ್, ನನ್ನ ಚಾನಲ್ ಶ್ರೀ ಕನ್ನಡತಿ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಪೋಷನ್ ಪಕ್ವಾಡ್ ಕಾರ್ಯಕ್ರಮ ನಾವು ಯಾವ ರೀತಿ ಮಾಡ್ದೋ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಮ್ಮ ಅಂಗನವಾಡಿ ಟೀಚರ್ಸು ಸ್ಥಳೀಯವಾಗಿ ಸಿಗುವಂತಹ ಹಣ್ಣುಗಳು, ತರಕಾರಿಗಳು, ಮೊಳಕೆ ಕಾಳುಗಳು ಮತ್ತು ವೆರೈಟಿ ತಿಂಡಿ ತಿನಿಸುಗಳನ್ನೆಲ್ಲ ಮಾಡ್ಕೊಂಡು ತೊಗೊಬಂದಿರ್ತಾರೆ. ಅವುಗಳನ್ನೆಲ್ಲ ನಾವು ಒಂದು ಪ್ಲೇಟ್ಗೆ ಹಾಕಿ ಟೇಬಲ್ ಮೇಲೆ ನೀಟಾಗಿ ಡೆಕೋರೇಟ್ ಮಾಡ್ತೀವಿ, ಜನಗಳಿಗೆ ನೀಟಾಗಿ ಕಾಣೋ ಥರ. ಯಾಕೆ ಅಂದರೆ ಯಾವ ಹಣ್ಣು ತಿಂದರೆ, ಯಾವ ತರಕಾರಿ ತಿಂದರೆ, ಯಾವ ಕಾಳು ತಿಂದರೆ, ಯಾವ ಸೊಪ್ಪು ತಿಂದರೆ ಏನೇನು ಪೌಷ್ಟಿಕಾಂಶ ಸಿಗುತ್ತೆ ಮತ್ತು ಸ್ಥಳೀಯವಾಗಿ ನಾವು ಯಾವ ರೀತಿ ಪೌಷ್ಟಿಕಾಂಶನ ಪಡ್ಕೋಬೋದು ಅಂತ ಜನಗಳಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಡೆಕೋರೇಟ್ ಮಾಡಿರ್ತೀವಿ. ಹಾಗೆ 3 ಜನಕ್ಕೆ ಬೀಳ್ಕೊಡುಗೆ ಸಮಾರಂಭ ಇತ್ತು, ಅದಕ್ಕೂ ಕೂಡ ನಾವು ರೆಡಿ ಮಾಡ್ಕೋತಿದ್ದೀವಿ. ನಾವೆಲ್ಲ ಟೀಚರ್ಸು ಒಂದು ಫಂಕ್ಷನ್ ಅಂದರೆ ಎಲ್ಲರೂ ಕೂಡ ಒಂದೊಂದು ಕೆಲಸ ಮಾಡಿ ಸಕ್ಸಸ್ಫುಲ್ ಆಗೋ ಥರ ಮಾಡ್ತೀವಿ. ನಮ್ಮಲ್ಲಿ ಒಗ್ಗಟ್ಟು ಜಾಸ್ತಿ ಅಂತಲೇ ಹೇಳ್ಬೋದು. ಇನ್ನು ಊಟದ ವಿಷಯಕ್ಕೆ ಬಂದರೆ ಚಿತ್ರಾನ್ನದ ಗೊಜ್ಜು ರೆಡಿ ಆಗ್ತಿದೆ. ಬಿಸಿ ಬಿಸಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರೋ ಹೋಳಿಗೆ ಕೂಡ ರೆಡಿ ಆಗಿದೆ. ಕಡಲೆ ಹುಳಿ ಕೂಡ ರೆಡಿಯಾಗಿದೆ. ಹಾಗೆ ಹೆಸರು ಕಾಳು ಉಸ್ಲಿ, ಇದನ್ನು ನೀವು ಬೇಸಿಗೆಯಲ್ಲಿ ತಿನ್ನೋದ್ರಿಂದ ದೇಹಕ್ಕೆ ತಂಪು ಅಂತಲೇ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ. ಹಾಗೆ ಒಬ್ಬಟ್ಟಿನ ಸಾರು ಕೂಡ ರೆಡಿಯಾಗಿದೆ, ನೋಡೋಕ್ಕೆ ಕಲರ್ಫುಲ್ಲಾಗಿ ಕಾಣ್ತಿದೆ. ಒಬ್ಬಟ್ಟಿಗೆ ಹಾಲು ಕೂಡ ರೆಡಿ, ಮತ್ತು ಅನ್ನ, ಬಿಸಿ ಬಿಸಿ ಹಪ್ಪಳ, ಕಾಳು ಗೊಜ್ಜು ಮತ್ತು ಮಜ್ಜಿಗೆ, ಹಾಗೆ ಟೇಬಲ್ ಮೇಲೆ ಜೋಡಿಸಿರೋ ಅಂಥ ಐಟಮ್ಸ್. ನೋಡಿ ಫ್ರೆಂಡ್ಸ್, ನಾವೆಷ್ಟು ಅನ್ಯೋನ್ಯತೆಯಿಂದ, ನಿಷ್ಕಲ್ಮಶ ಮನಸ್ಸಿಂದ, ಪ್ರೀತಿಯಿಂದ ಎಲ್ಲರೂ ಜೊತೆಗೂಡಿ ಊಟ ಮಾಡ್ತಿದ್ದೀವಿ. ನೋಡೋಕೆ ತುಂಬಾ ಖುಷಿ ಆಗ್ತಿದೆ. ಹಾಗೆ ನಿಮಗೂ ಕೂಡ ಇಂಥ ಚಾನ್ಸ್ ಸಿಕ್ಕಿದ್ರೆ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೊಂದು ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ನಮಸ್ಕಾರ.